ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಿಮ್ಮ ರುಚಿ ಮಲೆನಾಡಿನಲ್ಲಿ ಒಂದು ಸೂಪರ್ ಟೇಸ್ಟಿ ಹೆಲ್ತಿ ಕ್ಯಾರೆಟ್ ಖೀರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಸಡನ್ನಾಗಿ ಯಾರು ಗೆಸ್ಟ್ ಮನೆಗೆ ಬಂದಾಗ ದಿಢೀರಂತ ಮಾಡ್ಕೋಬೋದು. ನೋಡೋಣ ಬನ್ನಿ ಹೇಗೆ ಮಾಡೋದು. ಮೊದಲಿಗೆ ನಾನು 1/4 kg ಕ್ಯಾರೆಟ್ ತೊಗೊಂಡಿದ್ದೀನಿ. 1/4 kgಗೆ 4 ಕ್ಯಾರೆಟ್ ಬಂದಿದೆ. ಒಂದು ಬಟ್ಟಲಾಗೋಷ್ಟು ಸಿಕ್ಕಿದೆ. ಈ ಥರ ಒಂದು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ಈ ಥರ ತುರಿದಿಟ್ಕೋಬೇಕಾಗುತ್ತೆ. ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು 15 ಬಾದಾಮಿ, ಒಂದು 15 ಗೋಡಂಬಿ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು ಹಾಲು ಬೇಕಾಗುತ್ತೆ. ಹಸುವಿನ ತುಪ್ಪ ಇದನ್ನೆಲ್ಲ ಹುರ್ಕೊಳ್ಳಿಕ್ಕೋಸ್ಕರ ಒಂದು 3 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ನೀವು ಡ್ರೈ ಫ್ರೂಟ್ಸನ್ನು ಬಾದಾಮಿ ಗೋಡಂಬಿ ಬದಲಿಗೆ ಬೇರೆದನ್ನು ಸಹ ಸೇರಿಸ್ಕೋಬೋದು. ಪಿಸ್ತಾ ಆಗಿರ್ಬೋದು, ಡ್ರೈ ಫ್ರೂಟ್ಸಲ್ಲಿ ಖರ್ಜೂರ ಯಾವುದಾದ್ರೂ ಸೇರಿಸ್ಕೋಬೋದು ನಿಮಗಿಷ್ಟ ಬಂದಿದ್ದು. ಮೊದಲಿಗೆ ಒಂದು ಬಾಣಲಿ ತಗೊಂಡು ಸ್ಟವ್ ಹಚ್ಕೊಂಡು ಬಾಣಲಿಗೆ 3 ಟೇಬಲ್ ಸ್ಪೂನು ತಿನ್ನ ತುಪ್ಪ ಹಾಕ್ಕೊಂಡು, ಎಣ್ಣೆನೂ ಬೇಕಾದರೂ ಹಾಕ್ಕೋಬೋದು ತುಪ್ಪ ಇಲ್ಲ ಅಂತಂದರೆ. ಈ ಥರ ಒಂದು ತುಪ್ಪದಲ್ಲಿ ಗೋಡಂಬಿ ಹಾಗೂ ಬಾದಾಮಿನ ಒಂದು 5 ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಮಾಡಿ ಹುರ್ಕೊಳ್ಳಿಕ್ಕೆ ಹೋಗಬೇಡಿ. 1 ಟೀ ಸ್ಪೂನ್ ಆಗೋಷ್ಟು ಗಸಗಸೆನೂ ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ತುರಿದಿಟ್ಟಂತಹ 1/4 kg ಕ್ಯಾರೆಟ್ ತುರಿ ಇದನ್ನು ಸಹ ಸೇರಿಸ್ಕೊಂಡು ಎಲ್ಲ ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಜಾಸ್ತಿ ಉರಿ ಮಾಡಿದ್ರೆ ಇದ್ರ ಫ್ಲೇವರೇ ಚೇಂಜ್ ಆಗುತ್ತೆ. ಹಾಗಾಗಿ ಕಮ್ಮಿ ಉರಿಲೇ ಇದನ್ನು ಹುರ್ಕೊಳ್ಳೋಣ. ಮತ್ತು ಟೇಸ್ಟಿಗೆ ಏಲಕ್ಕಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಲವಂಗನೂ ಸಹ ಸೇರಿಸ್ಕೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹುರ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನೈಸಾಗಿ ನುಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ತೊಟ್ಟು ಸಹ ನೀರನ್ನು ಸೇರಿಸ್ಬೇಡಿ. ಬರೀ ಹಾಲಲ್ಲೇ ರುಬ್ಕೊಂಡು ಹಾಲಲ್ಲೇ ಕುದಿಸ್ಕೊಂಡ್ರೆ ಕ್ಯಾರೆಟ್ ಖೀರು ಸೂಪರಾಗಿರುತ್ತೆ. ನೀರು ಹಾಕ್ಕೊಂಡ್ರೆ ಕ್ಯಾರೆಟಿನ ಒಂದು ಟೇಸ್ಟ್ ಹೊರಟೋಗುತ್ತೆ. ನೀರು ಹಾಕಿ ಕುದಿಸಿದ್ರೆ ದಯಮಾಡಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಲಲ್ಲೇ ಈ ಥರ ಒಂದು ಮಾಡ್ಕೊಳ್ಳೋಂತಹ ಕ್ಯಾರೆಟ್ ಖೀರಿದು. ರುಬ್ಬಿದಂತಹ ಮಿಶ್ರಣವನ್ನು ಕ್ಯಾರೆಟನ್ನೆಲ್ಲ ಹುರ್ಕೊಂಡ್ವಲ್ಲ ಅದೇ ಒಂದು ಬಾಣಲಿಗೆ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ನೋಡಿ, ಎಷ್ಟು ಅಳತೆಗೆ ದಪ್ಪ ಬೇಕು ಅಥವಾ ತೆಳು ಬೇಕು ಅನ್ನೋದು ನೋಡಿಕೊಂಡು ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕ್ಯಾರೆಟನ್ನು ಯಾವುದ್ರಲ್ಲಿ ತೊಗೊಂಡ್ವಿ ಅದೇ ಬಟ್ಲಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಕ್ಯಾರೆಟು ತುಂಬ ಸ್ವೀಟ್ ಇದ್ರಿಂದ ನಾನು 1/4 ಕಪ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಸೆಪ್ಪೆ ಇತ್ತು ಅಂತಂದರೆ ಅರ್ಧ ಬಟ್ಲು ಇಲ್ಲ 3/4 ಬಟ್ಲು ಸಕ್ಕರೆನ ಸೇರಿಸ್ಕೊಳ್ಳಿ. ನೋಡಿ, ನಂತರ ಇದಕ್ಕೆ ಜಾಯಿಕಾಯಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಪುಡಿ ಮಾಡಿಟ್ಕೊಂಡಿರ್ತೀವಿ. ಈ ಥರ ಸ್ವೀಟ್ ಮಾಡಬೇಕಾದ್ರೆ 1 ಚಿಟಿಕೆ ಆಗೋಷ್ಟು ಜಾಯಿಕಾಯಿ ಪೌಡ್ರ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಯಾವುದೇ ಒಂದು ಸ್ವೀಟ್ ಆಗಲಿ ಅದನ್ನು ಸಹ ಸೇರಿಸ್ಕೊಂಡು ಒಂದು 10 ನಿಮಿಷಗಳ ಕಾಲ ಈ ಥರ ಕುದಿಸ್ಕೊಳ್ಳೋಣ. ಹಾಲನ್ನು ನಾವು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಇಂತಿಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ತೆಳು ಬೇಕು ಅಂದರೆ ಹಾಲು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಳ್ಳಿ. ಇದಕ್ಕೆ ನೀವು ಮಿಲ್ಕ್ ಮೇಡ್ ಸಹ ಸೇರಿಸ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಮತ್ತು ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಹುರಿದುಬಿಟ್ಟು ಮೇಲ್ಗಡೆಯಿಂದ ಹಾಕ್ಕೋಬೋದು. ಯಾವುದಾದ್ರೂ ಸರಿ ನಿಮ್ಗೆ ಇಷ್ಟ ಆದಂಗೆ ಮಾಡ್ಕೋಬೋದು. ಆದರೆ ಈ ಒಂದು ಹದದಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇಳಿಸ್ಬೇಕಾದ್ರೆ 1 ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ನಂತರ ಕುದ್ದಾದಮೇಲೆ ಈ ಥರ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿ ನೋಡಿ, ಈ ಹದದಲ್ಲಿ ನಾವು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಬೇಕಾದರೆ ಬಾದಾಮಿ ಚೂರು ಪಿಸ್ತಾ ಚೂರು ಸಹ ಸೇರಿಸ್ಕೋಬೋದು. ಈಗ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋ ಸಮಯ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಶೇರು ಕಮೆಂಟ್ ಮಾಡ್ತಾಯಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.